ಎಲ್ಲರಿಗೂ ನಮಸ್ಕಾರ. ಈ ದಿನ ತುಂಬ ಸರಳವಾಗಿರ್ತಕ್ಕಂಥ ವಿಜ್ಞಾನದ ವಿಚಾರವನ್ನ ನಾನು ಮಕ್ಕಳಿಗೆ ತಿಳಿಸೋದಕ್ಕೆ ಯೂಟ್ಯೂಬಲ್ಲಿ ಪ್ರಯತ್ನ ಮಾಡ್ತಿದ್ದೀನಿ. ಏನು ಈ ಚಿತ್ರದಲ್ಲಿ ನೋಡಿ, ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಇದೆ. ನಿಂಬೆ ಏಕೆ ಹುಳಿಯಾಗಿರಬೇಕು, ಕಿತ್ತಳೆ ಏಕೆ ಸಿಹಿಯಾಗಿರಬೇಕು? ನಿಂಬೆ ಮತ್ತು ಕಿತ್ತಳೆ ಎರಡೂ ಒಂದೇ ಜಾತಿಯ ಸಸ್ಯಗಳು, ಆದರೆ ಇವುಗಳಲ್ಲಿ ಏಕೆ ಬದಲಾವಣೆ ಆಗುತ್ತೆ ಅಂತ ಚಿಕ್ಕ ಮಕ್ಕಳು ಕೆಲವು ಸಾರಿ ಕೇಳ್ತಾರೆ. ಅವರಿಗೆ ಉತ್ತರವನ್ನು ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ. ಒಂದು ಕಿತ್ತಳೆ ಹಣ್ಣಿಂದು ನಿಮಗೆ ಗೊತ್ತಾಗುತ್ತೆ. ಕಿತ್ತಳೆ ಹಣ್ಣು ಒಳಗಡೆ ತೊಳೆ ಇರುತ್ತೆ, ತೊಳೆ ಒಳಗಡೆ ಕುಸುಮಗಳು ಅಂತ ಹೇಳ್ತೀವಿ ನಾವು. ಆ ಕುಸುಮಗಳ ಒಳಗಡೆಗೆ ಸಿಹಿಯಾಗಿರ್ತಕ್ಕಂಥ ದ್ರವ ಇರುತ್ತೆ. ಬಲಭಾಗದಲ್ಲಿರ್ತಕ್ಕಂಥದ್ದು ನಿಂಬೆಕಾಯಿ, ನಿಂಬೆಹಣ್ಣು. ನಿಂಬೆಕಾಯಿ, ನಿಂಬೆಹಣ್ಣು ಎರಡೂ ಬೇರೆ ಬೇರೆ. ನಿಂಬೆಕಾಯಿ ಸ್ವಲ್ಪ ಹಸಿರು ಬಣ್ಣದ ಕುಸುಮಗಳಿರುತ್ತೆ, ನಿಂಬೆಹಣ್ಣಿನಲ್ಲಿ ಸ್ವಲ್ಪ ಹಳದಿ ಬಣ್ಣದ ಕುಸುಮಗಳಿರುತ್ತೆ. ಆ ಕುಸುಮಗಳ ಒಳಭಾಗದಲ್ಲಿ, ಅಂದರೆ ಕುಸುಮಗಳನ್ನೇ ನಾವು ಚೀಲ ಅಂತ ಕರಿತೀವಿ, ದ್ರವದ ಚೀಲ. ಅದರೊಳಗಡೆಗೆ ಹುಳಿ ಪದಾರ್ಥ ಇರುತ್ತೆ. ಎರಡೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಆದರೆ ಇವೆಲ್ಲವೂ ಸಹಿತ ನೀವು ನೋಡಿದ್ದೀರಾ, ಮಕ್ಕಳು ನೋಡಿದ್ದಾರೆ. ವಿಜ್ಞಾನದ ವಿಚಾರದಲ್ಲಿ ಏನು ಅಂತ ಹೇಳೋಣ ಬನ್ನಿ. ಎರಡು ನಿಂಬೆ ಮತ್ತು ಕಿತ್ತಳೆ ಎರಡೂ ಸಹಿತ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಹಣ್ಣುಗಳು, ಅಂದರೆ ಒಂದೇ ಜಾತಿಯ ಸಸ್ಯಗಳಿಗೆ ಸೇರಿರ್ತಕ್ಕಂಥ ಹಣ್ಣುಗಳು. ಎರಡು ಹಣ್ಣುಗಳು ಸಹಿತ ಹಸಿರು ಬಣ್ಣದಿಂದನೇ ಬೆಳೆಯುತ್ತೆ. ಮೊದಲು ಕಿತ್ತಳೆಕಾಯಿಯು ಹಸಿರಾಗಿರುತ್ತೆ, ಆಮೇಲೆ ಬರ್ತಾ 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 ಆರೆಂಜ್ ಕಲರ್ ಅಂತೀವಲ್ಲ, ಆ ಕಲರಿಗೆ ಬರುತ್ತೆ. ನಿಂಬೆಹಣ್ಣು ಮೊದಲು ಹಸಿರಾಗಿರುತ್ತೆ, ಬರ್ತಾ 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 ದೊಡ್ಡದಾಗಿ ಹಳದಿ ಬಣ್ಣ ಆಗುತ್ತೆ. ಹೀಗೆ ವ್ಯತ್ಯಾಸ ಏನಿದಕ್ಕೆಲ್ಲ ಅಂತ ಕೇಳಿದರೆ, ಇದರ ಹಿಂದೆ ನಮ್ಮ ಕ್ರೋಮೋಸೋಮ್ಗಳಲ್ಲಿ ಹೇಗೆ ಜೀನ್ಗಳಿದೆಯೋ ಹಾಗೇನೆ ಆ ಸಸ್ಯಗಳ ಕ್ರೋಮೋಸೋಮ್ಗಳಲ್ಲಿ ಜೀನ್ಗಳಿರುತ್ತೆ. ಅದರ ವಿಚಾರವನ್ನ ತುಂಬಾ ಸರಳವಾಗಿ ಹೇಳ್ತೀನಿ ನಾನೀಗ. ಮೊದಲು ನಾವೇನು ತಿಳ್ಕೊಳ್ಬೇಕು, ಮಕ್ಕಳಿಗೆ ಹೇಳಬೇಕು ಅಂದರೆ, ಎಲ್ಲ ಸಸ್ಯಗಳಲ್ಲಿ ಆದ ಹಾಗೆ ಕಿತ್ತಳೆ ಮತ್ತು ನಿಂಬೆಯಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗುತ್ತೆ. ಎಲೆಗಳಲ್ಲಿ ಅಲ್ಲಿ ಸಕ್ಕರೆ ಉತ್ಪತ್ತಿ ಆಗುತ್ತೆ. ಆ ಸಕ್ಕರೆ ಎಲೆಯಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕೋಶಗಳಿರ್ತಕ್ಕಂಥ ಕೋಶಗಳ ಒಳಭಾಗದಲ್ಲಿ ಇರ್ತಕ್ಕಂಥ ಅನೇಕ ಕೋಶದ ಆರ್ಗ್ಯಾನಲ್ಸ್ ಅಂತ ಹೇಳ್ತೀವಲ್ಲ, ಅವು ಬೇರೆ ಬೇರೆಯ ಪದಾರ್ಥಗಳನ್ನ ಕನ್ವರ್ಟ್ ಮಾಡುತ್ತೆ. ಅಂದರೆ ಸಕ್ಕರೆ ಗ್ಲೂಕೋಸ್ ಆಗಿ ಉಳಿಯಲ್ಲ, ಅವು ಬೇರೆ ಸಾವಯವ ಪದಾರ್ಥಗಳಾಗುತ್ತೆ. ಸಾವಯವ ಪದಾರ್ಥ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗುತ್ತೆ. ಕಾರ್ಬನ್ ಇರ್ತಕ್ಕಂಥ ವಸ್ತುಗಳಾಗಿ ಪರಿವರ್ತನೆ ಆಗುತ್ತೆ. ಅದಾದ್ಮೇಲೆ ಎಲ್ಲ ಕೋಶಗಳಲ್ಲಿ ಇವೆಲ್ಲ ಆದ್ಮೇಲೆ ಫ್ಲೋಯಮ್ ಅಂತಕ್ಕಂಥ ಒಂದು ಭಾಗದಿಂದ, ಸಸ್ಯಗಳಿರ್ತಕ್ಕಂಥ ಭಾಗದಿಂದ ಆ ರೀತಿಯಾಗಿರ್ತಕ್ಕಂಥ ಸಾವಯವ ಪದಾರ್ಥಗಳು ಎಲ್ಲ ಕೋಶಗಳಿಗೂ ಹೋಗುತ್ತೆ. ಹೂವು, ಕಾಯಿ, ಹಣ್ಣು ಎಲ್ಲ ಕಡೆ ತಲುಪುತ್ತೆ. ಆದರೆ ಕಾಯಿ ಮತ್ತು ಹಣ್ಣು ಆಗುತ್ತಲ್ಲ, ಆ ಕೋಶಗಳಲ್ಲಿರ್ತಕ್ಕಂಥ ಈ ಶೀಲೆಗಳು, ವ್ಯಾಕ್ಯೂಲ್ ಅಂತ ಕರಿತೀವಲ್ಲ, ಅದು ಬೇರೆ ರೀತಿಯ ಕೆಲಸ ಮಾಡುತ್ತೆ. ಅದು ಹೇಗೆ ನೋಡೋಣ ಬನ್ನಿ. ಸಸ್ಯದ ಒಳಗೆ ಅಥವಾ ಸಸ್ಯದ ಕೋಶದ ಒಳಗೆ ಏನಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಿಂಬೆ ಮತ್ತು ಕಿತ್ತಳೆ ಸಸ್ಯದ ಕೋಶಗಳ ಒಳಭಾಗದಲ್ಲಿ, ಅಂದರೆ ಪ್ರತಿಯೊಂದು ಕೋಶದಲ್ಲಿ 9 ಜೊತೆ ಕ್ರೋಮೋಸೋಮ್ಗಳಿರುತ್ತೆ. ಇದರಲ್ಲಿ ಸಾವಿರಾರು ಲಕ್ಷಾಂತರ ಜೀನ್ಗಳಿವೆ. ಕೆಲವು ಜೀನ್ಗಳು ಸಕ್ಕರೆ ಮತ್ತು ಆಮ್ಲ ಇವೆರಡನ್ನು ಅವು ನಿಯಂತ್ರಣ ಮಾಡುತ್ತೆ. ಈ 9ರಲ್ಲಿ ಯಾವುದರಲ್ಲಿದೆ ಅಂದರೆ 5 ಮತ್ತು 8ನೇ ಕ್ರೋಮೋಸೋಮ್ಗಳಲ್ಲಿ ಇರ್ತಕ್ಕಂಥ ಕೆಲವು ಜೀನ್ಗಳು ಈ ಸಿಟ್ರಿಕ್ ಆಮ್ಲ ಮತ್ತು ಸಕ್ಕರೆಯ ಪ್ರಮಾಣವನ್ನ ಅದು ಡಿಟರ್ಮಿನ್ ಮಾಡುತ್ತೆ. ನಿಂಬೆಯಲ್ಲಿ ಎಷ್ಟಿರಬೇಕು ಸಕ್ಕರೆ, ನಿಂಬೆಯಲ್ಲಿ ಎಷ್ಟಿರಬೇಕು ಆಮ್ಲ, ಅದೇ ರೀತಿ ಕಿತ್ತಳೆಯಲ್ಲಿ ಎಷ್ಟು ಸಕ್ಕರೆ ಇರಬೇಕು, ಎಷ್ಟು ಆಮ್ಲ ಇರಬೇಕು ಅನ್ನೋದನ್ನ 5 ಮತ್ತು 8ನೇ ಕ್ರೋಮೋಸೋಮ್ಗಳಲ್ಲಿ ಇರ್ತಕ್ಕಂಥ ಜೀನ್ಗಳು ಕಂಟ್ರೋಲ್ ಮಾಡುತ್ತೆ. ಆದ್ರಿಂದ ನಿಂಬೆ ಹೆಚ್ಚು ಹುಳಿಯಾಗಿರುತ್ತೆ, ಕಿತ್ತಳೆ ಹೆಚ್ಚು ಸಿಹಿಯಾಗಿರುತ್ತೆ. ಇದು ಹೇಗೆ ಅನ್ನೋದನ್ನು ನೀವು ಕಲಿಬೇಕು ಅಂದ್ರೆ ನೀವು ಮುಂದೆ ವಿಜ್ಞಾನಿಗಳಾಗಿ ಕಲ್ತ್ಕೋಬಹುದು. ಇದು ನಿಂಬೆ,
ಕಿತ್ತಳೆ ಸಸ್ಯದ ಹಣ್ಣುಗಳಲ್ಲಿ ಇರ್ತಕ್ಕಂಥ ಕೋಶದ ಒಂದು ಮಾದರಿ. ಇದೇ ರೀತಿ ಅಂತಲ್ಲ, ಈ ಕೋಶ ಕಣ್ಣಿಗೆ ಕಾಣಿಸಲ್ಲ, ಆದರೆ ಆ ಕೋಶದ ಒಳಗೆ ಏನಿದೆ ಅಂತ ಎಲ್ಲರಿಗೂ ತಿಳ್ಕೊಂಡಿರ್ತಾರೆ ವಿಜ್ಞಾನಿಗಳು. ಅದನ್ನೆಲ್ಲಿ ತೋರಿಸಿದ್ದೀನಿ ನಾನು. ಈ ಕೋಶಗಳಲ್ಲಿ ಮಧ್ಯ ಇದೆಯಲ್ಲ ಒಂದು ನೀಲಿ ಬಣ್ಣದ ವ್ಯಾಕ್ಯೂಲ್ ಅಂತ ಹೇಳ್ತೀವಲ್ಲ, ಅದು ಆ ವ್ಯಾಕ್ಯೂಲ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ಚೀಲ. ಆ ಚೀಲದ ಒಳಭಾಗದಲ್ಲಿ ಸಾವಯವ ವಸ್ತುಗಳು ತುಂಬಿಕೊಂಡ್ಬಿಡುತ್ತೆ ಬಂದು. ಅದರೊಳಗೆ ತುಂಬಿಕೊಂಡಾಗ ಸಿಟ್ರಿಕ್ ಆಸಿಡ್ ಜಾಸ್ತಿ ಹೇಗಾಗುತ್ತೆ ಅಂದರೆ ಹೈಡ್ರೋಜನ್ ಅಯಾನ್ಸ್ ಅದರೊಳಗೆ ಜಾಸ್ತಿ ಬರುತ್ತೆ, ಅದು ನಿಂಬೆ ಹಣ್ಣಲ್ಲಿ. ಹೈಡ್ರೋಜನ್ ಅಯಾನ್ಸ್ ಕಡಿಮೆ ಆದರೆ ಅದು ಸಕ್ಕರೆ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ಹೇಳಿದೆ ನಾನು. ಜೀನ್ಸ್ ಇದೆಯಲ್ಲ, ಜೀನ್ಸಿನ ಒಂದು ಕಂಟ್ರೋಲ್, ಜೀನ್ಸಿನ ನಿಯಂತ್ರಣದಿಂದ ಆ ಕೋಶದಲ್ಲಿರ್ತಕ್ಕಂಥ ಆ ಚೀಲ ಇದೆಯಲ್ಲ, ಆ ಚೀಲ, ನೀಲಿಯ ಚೀಲ, ವ್ಯಾಕ್ಯೂಲ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಆ ಚೀಲದಲ್ಲಿ ಇಲ್ಲ ಸಕ್ಕರೆ ತುಂಬುತ್ತೆ ಅಥವಾ ಆಮ್ಲ ತುಂಬುತ್ತೆ. ನಿಂಬೆಹಣ್ಣಲ್ಲಿ ಆಮ್ಲ ತುಂಬುತ್ತೆ, ಕಿತ್ತಳೆಯಲ್ಲಿ ಸಕ್ಕರೆ ತುಂಬುತ್ತೆ. ಸಸ್ಯದ ಕೋಶದಲ್ಲಿರ್ತಕ್ಕಂಥ ವ್ಯಾಕ್ಯೂಲ್ಗೆ ಶೇಖರಣಾ ಚೀಲ ಅಂತ ಕರೀತಾರೆ ಕನ್ನಡದಲ್ಲಿ. ಅದು ದ್ರವದಿಂದ ತುಂಬಿರುತ್ತೆ. ನಿಂಬೆಕಾಯಿ ಮತ್ತು ನಿಂಬೆ ಹಣ್ಣಿನಲ್ಲಿ ಏನಾಗುತ್ತೆ, ಈ ಹೈಡ್ರೋಜನ್ ಅಯಾನ್ಗಳು ಅಂತ ಕರಿತೀವಿ, ಅದು ಜಾಸ್ತಿ ಆಗುತ್ತೆ. ಹೈಡ್ರೋಜನ್ ಅಯಾನ್ಗಳು ಜಾಸ್ತಿ ಆದರೆ ಆಮ್ಲ ಜಾಸ್ತಿ ಆಗುತ್ತೆ. ನಾವು pH ಅಂತ ಹೇಳ್ತೀವಿ, ಅದನ್ನು ನೋಡಬೇಕಾದ್ರೆ pH 1, 2, 3, 4, 5, 6, 7 ಹೀಗಿರುತ್ತೆ. 1, 2 ಇದ್ರೆ ತುಂಬಾ ಆಮ್ಲ ಜಾಸ್ತಿ ಇರುತ್ತೆ. 7 ಆದ್ರೆ ನೀರು ತರ ಇರುತ್ತೆ. 7 ಆದ್ಮೇಲೆ ಈ ಕಡೆ ಬಂದ್ರೆ ಅದು ಬೇರೆ ರೀತಿಯಾಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ನೀವು ಕೆಮಿಸ್ಟ್ರಿಯನ್ನು ಓದ್ತಿರಲ್ಲ, ಆಗ ಈ ಆಮ್ಲದ ವಿಚಾರ ಹೇಳ್ತಾರೆ. ಈಗ ನಾನೇನು ಹೇಳ್ತೀನಿ ಅಂತಂದ್ರೆ, ನಿಂಬೆಕಾಯಿ ಮತ್ತು ನಿಂಬೆ ಹಣ್ಣಿನಲ್ಲಿ ಹೈಡ್ರೋಜನ್ ಅಯಾನ್ಗಳು ಒಂದು ಶೇಖರಣಾ ಚೀಲದಲ್ಲಿ ಜಾಸ್ತಿ ಇರೋದ್ರಿಂದ ಅದು ಹುಳಿಯಾಗಿರುತ್ತೆ. ಆದರೆ ಕಿತ್ತಳೆಯಲ್ಲಿ ಈ ಆಮ್ಲಗಳು ಇರೋದಿಲ್ಲ. ಕಿತ್ತಳೆ ಹಣ್ಣು ಆಗ್ತಾ ಇದ್ದ ಹಾಗೇನೆ, ಅಂದ್ರೆ ಕಿತ್ತಳೆ ಕಾಯಿ ಸಹಿತ ಹಸಿರು ಬಣ್ಣ ಇರುತ್ತೆ. ಕಿತ್ತಳೆ ಹಣ್ಣು ಆಗ್ತಾ ಬಂದಂಗೆಲ್ಲ ಅದು ಹಳದಿ ಬಣ್ಣ, ಆಮೇಲೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಕಿತ್ತಳೆ ನೋಡಿದಿರಲ್ಲ, ಕಿತ್ತಳೆ ಬಣ್ಣದ ಸಿಪ್ಪೆಯ ಮೇಲೆ ಕಾಯಿ ನೋಡಿದಿರಲ್ಲ, ಅದು ಕೆಲವು ಸಾರಿ ಹಸಿರು ಇರುತ್ತೆ, ಕೆಲವು ಸಾರಿ ಹಳದಿ ಬಣ್ಣ ಇರುತ್ತೆ, ಇನ್ನು ಕೆಲವು ಸಾರಿ ಆರೆಂಜ್ ಕಲರ್ ಅಂತಾನೆ ಆಗುತ್ತೆ. ಹಸಿರು ಇರತಕ್ಕಂಥ ಸಿಪ್ಪೆ ಕಿತ್ತಳೆ ಹಣ್ಣು ನೀವು ತಿಂದ್ರೆ ಸ್ವಲ್ಪ ಹುಳಿಗಿರುತ್ತೆ. ಸ್ವಲ್ಪ ಜಾಸ್ತಿ ದಿನ ಬಿಟ್ಟಾಗ ಆ ಒಳಗಿರ್ತಕ್ಕಂಥ ಹುಳಿಯ ಪದಾರ್ಥ ಎಲ್ಲ ಸಕ್ಕರೆಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದು ಹೇಗಾಗುತ್ತೆ ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಜೈವಿಕ ಕ್ರಿಯೆ. ಅದನ್ನ ಇಲ್ಲಿ ಹೇಳಲ್ಲ. ಒಟ್ಟಿನಲ್ಲಿ ನಿಂಬೆ ಹಣ್ಣಿನಲ್ಲಿ ಇರತಕ್ಕಂಥ ಆಮ್ಲ ಅದೇ ರೀತಿ ಕಿತ್ತಳೆಯಲ್ಲೂ ಇರುತ್ತೆ. ಕ್ರಮೇಣ ಆ ನಿಂಬೆ ಹಣ್ಣಿನಲ್ಲಿ ಇರತಕ್ಕಂಥ ಸಕ್ಕರೆಯ ಭಾಗ ಇದೆಯಲ್ಲ, ಅದು ಕಿತ್ತಳೆ ಹಣ್ಣಿನಲ್ಲಿ ಪೂರ್ತಿ ಸಕ್ಕರೆಯಾಗಿ ಉಳ್ಕೊಳ್ಳುತ್ತೆ, ನಿಂಬೆ ಹಣ್ಣಿನಲ್ಲಿ ಆಮ್ಲವಾಗಿ ಉಳ್ಕೊಳ್ಳುತ್ತೆ. ಈ ಒಂದು ವಿಡಿಯೋದಲ್ಲಿ ಸಂದೇಶನ ಏನು ಕೊಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದರೆ, ಜೀನು, ಪ್ರೋಟೀನು, ರಾಸಾಯನಿಕಗಳು ಇವೆಲ್ಲ ಒಟ್ಟಾಗಿ ಸೇರ್ಕೊಂಡಾಗ ರುಚಿಯಾಗುತ್ತೆ. ಸಸ್ಯಗಳ ರುಚಿಯನ್ನ ಜೀನ್ಗಳು ನಿಯಂತ್ರಣ ಮಾಡುತ್ತೆ. ಅಂದ್ರೆ ರುಚಿಗೆ ಕೊಡ್ತಕ್ಕಂಥ ಪದಾರ್ಥಗಳನ್ನ ಜೀನ್ಗಳು ಕಂಟ್ರೋಲ್ ಮಾಡುತ್ತೆ. ರುಚಿ ಅನ್ನೋದು ನಮ್ಮ ನಾಲಿಗೆ ಮೇಲೆ ಬಿದ್ದಾಗ ಟೇಸ್ಟ್ ಬಡ್ಸ್ ಇದೆಯಲ್ಲ, ಅವುಗಳು ಕೊಡುತ್ತೆ. ಅದು ಮುಂದಿನ ಚಿತ್ರದಲ್ಲಿ ತೋರಿಸ್ತೇನೆ, ಟೇಸ್ಟ್ ಬಡ್ಗಳು ಎಲ್ಲಿದೆ ಅಂತ. ಇದೇ ಪ್ರಕೃತಿಯ ಅನೇಕ ರಹಸ್ಯಗಳು. ಇದನ್ನು ನೀವು ತಿಳ್ಕೋಬೇಕು ಅಂದ್ರೆ ವಿಜ್ಞಾನವನ್ನ ಚೆನ್ನಾಗಿ ಓದಬೇಕು. ನಿಂಬೆ ಹಣ್ಣನ್ನ ಕಿತ್ತಳೆ ಹಣ್ಣಾಗಿ ಕನ್ವರ್ಟ್ ಮಾಡ್ಬೋದಾ, ಅಂದ್ರೆ ಜೀನ್ಗಳನ್ನ ಬದಲಾವಣೆ ಮಾಡ್ಬೋದಾ ಅನ್ನೋ ಪ್ರಶ್ನೆಗಳು ಈಗ ವಿಜ್ಞಾನಿಗಳು ನೋಡ್ತಾ ಇದ್ದಾರೆ. ಅದು ಸಾಧ್ಯವಾಗಬಹುದು. ನಿಂಬೆ ಹಣ್ಣಿನಲ್ಲಾಗ್ಲಿ ಕಿತ್ತಳೆ ಹಣ್ಣಿನಲ್ಲಾಗ್ಲಿ ನಾವು ತಿಂದಾಗ ಆ ಕುಸುಮಗಳು ಇದೆಯಲ್ಲ, ಅದರ ರುಚಿ ನಮ್ಮ ನಾಲಿಗೆ ಮೇಲೆ ಬಿದ್ದಾಗ ಏನಾಗುತ್ತೆ ಅಂತ ನೋಡಿದಾಗ, ಎಡಭಾಗದಲ್ಲಿ ನಾಲಿಗೆಯ ಚಿತ್ರ ತೋರಿಸಿದ್ದೀನಿ. ಬರೀ ಚಿತ್ರ, ಅದು ಹಲ್ಲುಗಳು ಕಾಣಿಸುತ್ತೆ ನೋಡಿ. ಅದಾದ್ಮೇಲೆ ನಾಲಿಗೆ ತೋರಿಸಿದೆ. ನಾಲಿಗೆ ತುದಿಯಲ್ಲಿ ಸಾಲ್ಟ್, ಉಪ್ಪು, ಎಡಭಾಗ ಬಲಭಾಗದ ನಾಲಿಗೆ ತುದಿಯಲ್ಲಿ ಹುಳಿ ಇರುತ್ತೆ. ಸೆಂಟ್ರಲ್ಲಿ ಬಿಟ್ಟರ್,
ಕಹಿ. ನೀವು ಮಾತ್ರೆ ತಗೊಳ್ಬೇಕಾದ್ರೆ ತುದಿ ನಾಲಿಗೆಯಲ್ಲಿ ಇಟ್ಕೊಂಡಾಗ ಮಾತ್ರೆ ಏನೂ ಕಾಣಲ್ಲ. ಅದೇ ಮಾತ್ರೆಯನ್ನು ನೀವು ತೆಗೆದು ನಾಲಿಗೆ ಭಾಗದಲ್ಲಿ ಹಸಿರು ಭಾಗದಲ್ಲಿ ಇಟ್ಕೊಂಡು ಒಂಚೂರು ಸ್ವಲ್ಪ ಬಿಟ್ಟರೆ ಅದು ಕಹಿಯಾಗಿ ಕಾಣಿಸುತ್ತೆ. ಮತ್ತೆ ಸ್ವೀಟ್ ಅನ್ನೋದು ನಾಲಿಗೆ ಸ್ವಲ್ಪ ಸಾಲ್ಟ್ ಆದ್ಮೇಲೆ ಇದೆಯಲ್ಲ ಅಲ್ಲಿ ಬರುತ್ತೆ ಕೆಂಪು ಬಣ್ಣದಲ್ಲಿ. ಉಮಾಮಿ ಅಂದ್ರೆ ಏನೂ ಟೇಸ್ಟ್ ಗೊತ್ತಾಗಲ್ಲ. ಅಲ್ಲಿ ಇಟ್ಕೊಂಡ್ರೆ ನಿಮಗೆ ನಾಲಿಗೆ ಮೇಲೆ ಇಟ್ಕೊಂಡ್ರೆ ಅದ್ರ ಏನು ಟೇಸ್ಟ್ ಅಂತಾನೆ ಗೊತ್ತಾಗಲ್ಲ. ಆದ್ರಿಂದ ನೀವು ನಾಳೆ ಊಟ ಮಾಡ್ತಿರಲ್ಲ ಅವಾಗ ನಾಲಿಗೆ ಮೇಲೆ ಬೇರೆ ಬೇರೆ ವಸ್ತುಗಳನ್ನ ಇಟ್ಕೊಂಡು ಚೆಕ್ ಮಾಡಿ ನಾನು ಹೇಳ್ತಿರೋದು ಸರಿಯೋ ತಪ್ಪು ಅನ್ನೋದನ್ನ ತಿಳ್ಕೊಳ್ಳಿ. ಇದ್ರೆ ಬೇಕಾದ್ರೆ ನನ್ನ ಯೂಟ್ಯೂಬ್ಗೆ ಬರೆದು ಹಾಕ್ಬೋದು ನೀವು. ಈ ಒಂದು ವಿಜ್ಞಾನಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಮಾಡೋದಕ್ಕೆ ನಾನು ಕಾನ್ಸೆಪ್ಟು, ಡಿಸೈನ್, ವಾಯ್ಸು ನಾನು CG ನಾಗರಾಜ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಸಪೋರ್ಟು ಮತ್ತು ಅಸಿಸ್ಟೆಂಟ್ಸು ChatGPT ತಗೊಂಡಿದ್ದೀನಿ. ಗೂಗಲ್ ಮತ್ತು ಕ್ರಿಯೇಟಿವ್ ಕಾಮನ್ಸಿಂದ ಚಿತ್ರಗಳನ್ನು ತಗೊಂಡಿದ್ದೀನಿ, ಇಮೇಜಸ್ಸು. ಯೂಟ್ಯೂಬ್ನವ್ರು ಇದನ್ನು ಪಬ್ಲಿಷ್ ಮಾಡ್ತಾರೆ, ನೀವು ಇದನ್ನು ನೋಡ್ತೀರಾ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ. ಈ ರೀತಿ ಸಣ್ಣ ಸಣ್ಣ ವಿಡಿಯೋಗಳನ್ನ ಯಾಕೆ ಮಾಡ್ತಿದ್ದೀನಿ ಅಂದರೆ, ಪಾಠ ಮಾಡ್ಬೇಕಾದ್ರೆ ನಾವು ಈ ರೀತಿಯ ವಿಚಾರಗಳನ್ನು ಹೇಳಲ್ಲ, ಕೇವಲ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತೀವಿ. ಈಗ ನಾನು ರಿಟೈರ್ ಆಗಿರೋದ್ರಿಂದ ಕೂತ್ಕೊಂಡು ಈ ರೀತಿ ವಿಜ್ಞಾನದ ಒಂದು ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ನೋಡಿ ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಇದರಿಂದ ಪರೀಕ್ಷೆಗೇನು ಹೆಲ್ಪ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಜ್ಞಾನವನ್ನು ಬೆಳೆಸ್ಕೋಬೋದು.